ಗುರುವಿನಲ್ಲಿ ವಿಶ್ವಾಸ ಇದ್ರೆ ಅಂಥವ್ರಿಗೆ ಬಂಧನ ಇಲ್ಲ, ಮುಕ್ತರಾಗ್ತಾರನ್ನುವಂಥ ಒಂದೇ ಮಾತು ಅವ್ರು ಹೇಳಿದಾರೆ. ಒಂದೇ ಸಾಲು ಹೇಳ್ತೀವಿ, ಒಟ್ಟು ಸಾಲು ಹೇಳೋಕ್ಕಾಗೋದಿಲ್ಲ. ಅವ್ರೇನಂತಾರ, ಗುರುವಿನಲ್ಲಿ ವಿಶ್ವಾಸಿಸಿದಲ್ಲಿ ಬಂಧನ ಇಲ್ಲ. ನಮಗೆ ಬಂಧನ ಅಂದ್ರೆ ದುಃಖ, ಬಂಧನ ಅಂದ್ರೆ ಕಷ್ಟ. ಯಾವ ಗುರುವಿನ ಮೇಲೆ ವಿಶ್ವಾಸ ಇಡ್ತೀವಿ ಆ ಗುರು ಏನು ಮಾಡ್ತಾನ, ಬಂಧನವನ್ನು ಕಳೀತಾನ, ಕಷ್ಟವನ್ನು ತೊಲಗಿಸ್ತಾನ, ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಿ ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಗೊಳಿಸ್ತಾನೆ. ಈಗ ಅಪ್ಪುಗಳ ಮೇಲೆ ವಿಶ್ವಾಸ ಇಟ್ಟ ನೂರಾರು ಜನ ಸನ್ಯಾಸಿಗಳು ಬಂದರು. ನಾ ಸನ್ಯಾಸಿ ಆಗ್ತೀನಿ ಅಂತ ಕೆಲವರು ಸಣ್ಣ ಸಣ್ಣ ವಯಸ್ಸಿನೊಳಗೆ ಬಂದರು. 15 ವರ್ಷಕ್ಕೆ ಬಂದಾರ. ಉಂಡು ತಿಂದು ಆಟ ಆಡುವಂಥ ವಯಸ್ಸಿನೊಳಗೆ ಅಪ್ಪುಗಳು ಬೆನ್ನು ಹತ್ಕೊಂಡು ಬಂದಾರ ನಮ್ಮಲ್ಲಿ ಆಶ್ರಮದೊಳಗೆ. ನಾವು ಎಲ್ಲ ಸಣ್ಣ ಸಣ್ಣವ್ರು ಇದ್ದಾಗನ ಬಿಟ್ಟು ಬಂದೀವಿ. ಕಾರಣ ಏನು ಅಂತ ಕೇಳಿದ್ರೆ ಅವ್ರ ಮೇಲೆ ವಿಶ್ವಾಸ. ಇವ್ರ ಬಳಿ ಹೋದೇವಿ ಅಂದ್ರೆ ನಾವು ದೊಡ್ಡ ದೊಡ್ಡ ಮಠ ಸಿಗ್ತದಂತಲ್ಲ, ಸಿರಿ ಸಂಪತ್ತು ಸಿಗ್ತದಂತಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಆದರೆ ಇವ್ರ ಬಳಿ ಹೋಗಿ ಇವ್ರ ಸಮೀಪದೊಳಗೆ ನಾವು ಇದ್ದೇವಿ ಅಂದ್ರೆ ಅವರಂಗನ ನಮ್ಮ ಬದುಕು ಜ್ಞಾನವಂತರ ಬದುಕು ಆಗ್ತದಲ್ಲ ಅಂತ ಉದ್ದೇಶ ಇಟ್ಟುಕೊಂಡು ಬಂದವರು ನೂರಾರು ಜನ. ಆ ಬಳಿಕ ಅವರು ಪ್ರವಚನಕ್ಕೆ 50,000 ಜನ ಧಾರವಾಡದೊಳಗೆ. ಮೊನ್ನೆ ನಮ್ಮೂರು ಒಬ್ಬರು ಗುರುಗಳು ಬಂದು ಹೇಳಿದ್ರಲ್ಲ, ಅವರ ಸೇವೆ ಮಾಡೋಕ್ಕಿದ್ರು ಧಾರವಾಡದೊಳಗೆ. 50,000 ಜನ ಅಂದ್ರೆ ಬರೀ ತಲೆನ ಕಾಣಿಸ್ತಿದ್ವು. ಕಾರಣ ಅಷ್ಟೆಲ್ಲ ಜನ ಅವ್ರ ಪ್ರವಚನಕ್ಕೆ ಯಾಕೆ ಬರ್ತಿತ್ತು ಅಂದ್ರೆ ಅವರ ಬೆಳಕಿನ ಮಾತುಗಳನ್ನು ನಾವು ಕೇಳಿದ್ವಿ ಅಂದ್ರೆ ನಮ್ಮ ಅಂತರಂಗದೊಳಗೂ ಒಂದಿಷ್ಟು ಬೆಳಕ ಮೂಡುತ್ತದೆ, ಬೆಳಕು ಚೆಲ್ಲುತ್ತದೆ. ನಾವು ಸಹಿತ ಬದುಕಿನ ತಾಪತ್ರಯವನ್ನು ಕಳೆದುಕೊಂಡು ಸೌಖ್ಯವನ್ನು ಪಡೆಯಾಕ ಒಂದಿಷ್ಟು ಸಾಧ್ಯದ ಅಂತ ತಿಳ್ಕೊಂಡು ಜನಸಾಗರ ಹರಿದು ಬರ್ತಿತ್ತು. ಕಾರಣ ವಿಶ್ವಾಸ ಇಟ್ಟು ಬರ್ತಿದ್ರು. ಹೀಗೆ ಮನುಷ್ಯನಲ್ಲಿ ವಿಶ್ವಾಸ ಇತ್ತು, ನಂಬಿಕೆ ಅನ್ನೋದು ಇತ್ತು ಅಂದ್ರೆ ಏನು ಬೇಕಾದ್ದು ಸಾಧಿಸಲಿಕ್ಕೆ ಬರುತ್ತದೆ. ಈಗ ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರಿಲ್ಲ, ಸುಮ್ಮನೆ ಹೋಗ್ಬೇಕಂತ ಹೋಗೋದಿಲ್ಲ. ಆ ಕಲಿಸುವಂಥ ಶಿಕ್ಷಕರ ಮೇಲೆ ವಿಶ್ವಾಸ ಇರಬೇಕು. ನಮ್ಮ ಗುರುಗಳು ಏನು ಕಲಿಸಿ ಕೊಡುತ್ತಾರೆ ಅದನ್ನು ನಾನು ಸರಿಯಾಗಿ ಕಲಿಬೇಕು. ಅವರು ನಮ್ಮ ಶಿಷ್ಯ 90 ಮಾರ್ಕಾಸ್ ತೊಗೊತಾನಂದ್ರೆ ನಾ 95 ತೊಗೊಂಡು ತೀರಬೇಕು. ಯಾಕೆ? ಕಲಿಸುವಂಥ ಗುರುಗಳು ಅಂಥವ್ರು ಅದಾರ. ಅದಕ್ಕೆ ಅವ್ರ ಮೇಲೆ ನಂಬಿಕೆ ರೂಪ ಕೊಡ್ತಾ ಇರ್ತದೆ ಜಗತ್ತಿಗೆಲ್ಲ. ಇಷ್ಟು ಕೆಲಸ ಮಾಡುವಂಥ ಕಾಲ ಏನಂತ ಗೊತ್ತಿಲ್ಲ. ಅದು ಯಾವ ರೂಪದಲ್ಲಿ ಅದ ಗೊತ್ತಿಲ್ಲ, ಆದರೆ ಎಲ್ಲ ಕಡೆ ಅದ ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಕಡೆ ಕಾಲ ಅದ. ಕಾಲ ಇಲ್ಲದ ಸ್ಥಾನವೇ ಇಲ್ಲ. ನೀವು ಬಾಗಿಲ ಹಾಕ್ಕೊಂಡು ಎಲ್ಲ ಕಟ್ಟಡ ಮನೆ ಕಿಟಕಿ ಹಾಕ್ಕೊಂಡು ಏನೇನು ಒಳಗೆ ಬರದಂಗೆ ಇದ್ದರೂ ಮುಪ್ಪಾಗೋದಿಲ್ಲೇನು ಹೇಳಿ? ಹೊರಗೆ ಕಾಲ ಎಲ್ಲದ ಅಲ್ಲಿ ಬದಲಾವಣೆ ಅದ, ಮುಪ್ಪದ. ನಾವು ಶಾಶ್ವತ ಇರಬೇಕಂತ ಕಟ್ಟಡ ಕಟ್ಟಿ ಒಳಗೆ ಬರಲಾರ್ದಂಗೆ 10 ಫೂಟ ಗಾಡಿ ಮಾಡಿ ಒಳಗೊಬ್ಬ ಕುಂತ ಮುಪ್ಪಾಗುವುದಿಲ್ಲ. ಒಂದು 50 ವರ್ಷ ಕುಂತ ಹೊರಗೆ ಬಂದ, ಎಷ್ಟಾಗಿತ್ತು ಅವನ ವಯಸ್ಸು? 20ಕ್ಕೆ ಕೂತಿದ್ದ, 50 ವರ್ಷ ಕೂತಿದ್ದ, ಈಗ 70 ಆಗಿತ್ತು. ಮತ್ತು ಹೊರಗಿದ್ರೂ 70 ಆಗ್ತಿತ್ತು. ಕಾಲ ಅದನ್ನು ತಡಿಲಿಕ್ಕಾಗೋದಿಲ್ಲ. ಅದಕ್ಕೇನು ಗ್ವಾಡಿ ಪಾಡಿ ಯಾವುದೂ ಸಮಸ್ಯೆ ಇಲ್ಲ, ಅಷ್ಟು ಸೂಕ್ಷ್ಮ. ಹೇಗೆ ಕಾಲ ಇಡೀ ಜಗತ್ತಿನಲ್ಲೆಲ್ಲ ಹರಿವ್ಯದ, ಎಲ್ಲವನ್ನೂ ರೂಪಿಸ್ತಾದ. ಅದೇ ಕಾಲ ಅಲ್ಲೇನು? ಸಣ್ಣವ್ರನ್ನ ದೊಡ್ಡವ್ರನ್ನ ಮಾಡ್ತದ, ದೊಡ್ಡವ್ರನ್ನ ಮುಗಿಸೇ ಬಿಡ್ತದ. ಇದು ಕಾಲ.
ಇದು ಕಾಲ. ಕಾಲ ಯಾವ ವಸ್ತುವನ್ನು ಸ್ಪರ್ಶಿಸದೇ ಇಲ್ಲ. ಇಂಥದೊಂದು ಜಗತ್ತಿನಾಗ ವಸ್ತು ಅದ, ಅಲ್ಲಿ ಕಾಲದ ಸ್ಪರ್ಶ ಇಲ್ಲ ಅಂತಿಲ್ಲ. ಎಲ್ಲ ಕಡೆ ಕಾಲ. ಆದರೆ ಯಾರು ನೋಡ್ಯಾರ? ಯಾರು ನೋಡ್ಯಾರ? ಅದು ಹೇಗದ? ಎಲ್ಲೆಲ್ಲದ ಹೇಳಿ? ಏನೂ ಇಲ್ಲ, ಎಲ್ಲ ಕಡೆ ಅದ. ಒಳಗೇನು ಹೊರಗೆ. ದೊಡ್ಡವ್ರಿಗೂ ಕಾಲದ, ಸಣ್ಣವ್ರಿಗೂ ಕಾಲದ. ಅದು ಸಮ. ಬಹಳ ದೊಡ್ಡವರದಾರ, ಅಲ್ಲಿ ಕಾಲ ಅವ್ರ ಹತ್ತಿರ ಹೋಗುವುದಿಲ್ಲ ಅಂತಲ್ಲ. ಎಲ್ಲರ ಒಳಗ ಹೊರಗ ಕಾಲ ತುಂಬ್ಯಾದ. ಆದರೆ ಅದಕ್ಕೆ ಬಣ್ಣಿಲ್ಲ, ಅದಕ್ಕೊಂದು ನಿಶ್ಚಿತ ಆಕಾರ ಇಲ್ಲ. ಅದು ಇಲ್ಲದ, ಇಲ್ಲಿ ಇಲ್ಲ ಅಂತಿಲ್ಲ. ಇಂಥ ಅದ್ಭುತವಾದ ಕಾಲ, ಅದು ದೇವನ ಒಂದು ರೂಪ. ಆ ಬಳಿಕ ಇದು ಬಯಲ. ಇದು ಅದ, ಒಳಗದ, ಹೊರಗದ, ಎಲ್ಲದ, ಎಲ್ಲ ಕಡೆ ಬಯಲ ಬಯಲ. ಈ ಬಯಲೇ ದೇವನ ರೂಪ. ಕಾಲ ಮತ್ತು ಇದೆಲ್ಲ ಬಯಲ, ಬಟ್ಟ ಬಯಲ. ಇದರ ಒಳಗೆ ಎಲ್ಲ ವಸ್ತುಗಳದಾವ. ಇಂಥ ವಸ್ತುಗಳನ್ನ ರೂಪಿಸ್ತಾದ. ಈ ವಸ್ತುಗಳನ್ನೇ ಬಳಸಿಕೊಂಡು ಸುಂದರ ಸುಂದರ ದೇಹಗಳನ್ನ ತಯಾರ ಮಾಡ್ತಾದ ಕರ್ತ. ಕರ್ತ ಜಗತ್ತು, ಈ ಸಮಸ್ತ ಜಗತ್ತು ಕರ್ತಾರನ ಕಮ್ಮಟ ಅಂತ ಬಸವಣ್ಣನವರು, ಅಲ್ಲಮ ಪ್ರಭುದೇವರು ವರ್ಣಿಸಿದರು. ಕರ್ತಾರನ ಕಮ್ಮಟ. ಜಗತ್ತಂದ್ರೆ ಭಗವಂತನ ಕಾರ್ಯಶಾಲಾ, ವರ್ಕ್ಶಾಪ್. ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದಾವ. ಅದೇ ದೇವರು ಕಾಲ ರೂಪದಲ್ಲದ, ಬಯಲ ರೂಪದಲ್ಲದ. ಇದರ ಆಚೆ ಕಡೆ ತನ್ನಷ್ಟಕ್ಕೆ ತಾನೇ ಜ್ಞಾನ ರೂಪದಲ್ಲದ. ಅದಕ್ಕೆ ದೇವರಂತ ಕರೆಯೋದು. ಆದರೆ ನಮ್ಮ ದೇವರು ಹಂಗಿಲ್ಲ. ನಮ್ಮ ದೇವರಿಗೆ ಕಾಲದಾವ, ಕೈ ಅದಾವ, ಮುಖ ಅದ. ಇಲ್ಲೇನು? ಅದಕ್ಕೆ ಅವಕ್ಕೆ ಹೊಚ್ತೇವೆ, ಹಾಸ್ತೇವೆ, ಮಲಗಿಸ್ತೇವೆ, ತಿನ್ನಿಸ್ತೇವೆ, ಉಣಿಸ್ತೇವೆ. ನಮ್ಮ ದೇವರು ನಮ್ಮ ಕೈಯಾಗದಾವ. ಆ ದೇವ ಎಷ್ಟು ಅದ್ಭುತ. ನಮ್ಮ ದೇವರಿಗೆ ಬೇಕು ಬೇಡ ಎಲ್ಲ ಅದ. ಅವಕ್ಕೆ ಚಂದದಾವ ಕೆಲವು ದೇವರು, ಕೆಲವು ಚಂದಿಲ್ಲ. ಕೆಲವು ಕಪ್ಪು ಕಪ್ಪು ದೇವರದಾವ, ಕೆಲವು ಕೆಂಪು ಕೆಂಪು ಅದಾವ. ಕೆಲವು ಸಣ್ಣ ಸಣ್ಣ ದೇವರದಾವ. ಅಷ್ಟೇ ಒಂದು ಸಣ್ಣ ಗುಡಿ ಕಟ್ಕೊಂಡು ಒಳಗೆ ಬಾಗಿಲ ಹಾಕ್ಕೊಂಡು ಕೂತಾವ. ಇನ್ನು ಕೆಲವರು ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಿಕೊಂಡು ಅಲ್ಲಿ ಅವ್ರ ದೇವರದಾವ. ಆದರೆ ಇವು ನಮ್ಮ ದೇವರು. ಆದರೆ ವಿಶ್ವವನ್ನೆಲ್ಲ ನಿರ್ಮಾಣ ಮಾಡಿದಂಥ ದೇವದಾನಲ್ಲ. ಆತ ಕಣ್ಣಿಗೆ ಕಾಣೋದಲ್ಲ, ಕಿವಿಗೆ ಕೇಳಿಸೋದಲ್ಲ, ಮತ್ತು ಅವ ಇಲ್ಲದೆ ಇದ್ದರೆ ಏನೂ ನಡೆಯೋದೂ ಇಲ್ಲ ಈ ವಿಶ್ವದೊಳಗೆ. ಅಂಥ ಅದ್ಭುತ ದೇವ. ಅದಕ್ಕೆ ಸಹ ಪರ್ಯಗ ಋಷಿ ವರ್ಣ ಮಾಡಿದ. ಇದು ದೇವರು, ಇದು ದೇವರು. ಎಂಥ ಅದ್ಭುತವಾದ ದೇವರು ಹೇಳಿ. ಹೇಗೆ ಸಾಗರ ವಿಸ್ತಾರದ, ಹೇಗೆ ಭೂಮಂಡಲ ವಿಸ್ತಾರವಾಗ್ಯದ, ಹಾಗೆ ಅದ್ಭುತ ಅದೇ. ನಾಳೆ ನಮಸ್ಕಾರ.
ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತೆ ಅಂದ್ರ ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆರಡು ಶಬ್ದ ಕೇಳಿರಿಲ್ಲ ನೀವು? ಭಯ ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ, ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲ್ಯಾಗ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ ಅಂದಾರ ಅವ್ರು, ತವ್ರ ಮನ್ಯಾಗ ಯಾರೋ ಒಂದೊಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡ ತವ್ರ ಮನೆ ಹೊಸಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತ ತವ್ರ ಮನೆ ಹೊಸಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ ಬಾಳ ಚಲೋ ಆತ 10 ಹೊಸ ಸೀರೆ ಉಳ್ದು ನಮ್ಮ ಅಂತ ಅವ್ರ ಅಂತಾರ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಎಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ, ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ, ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ. ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ, ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ, ಹೌದಪ್ಪ ಚಂದ ಬದುಕಬೇಕು. ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು 1ನೇದ್ದು ಚಲೋ ವಿಚಾರದಿಂದ ಹೇಳೋದು. 2ನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗೆದಿಲ್ಲ, ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟುಗೋಂತ ಹೇಳ್ಬೇಕಂತ ಮನುಷ್ಯ. 3ನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ, ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು 3ನೇದ್ದು. 1ನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಪ್ಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯಾಗ. ಮೊದಲನೇದ್ದು ಏಳುವಾಗ, ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು? ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು. ನಮಗ್ ಹಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಮಾತು. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ, ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ಇಲ್ಲಿ ಬೆಳಿಗ್ಗೆ, ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳು ಮನುಷ್ಯನೇ. ಚಲೋ ವಿಚಾರ ಬೇಕಾಗತ್ತೆ. ನಾವ್ ಅದನ್ನ ಮಾಡೋದಿಲ್ಲ. ಊರು ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ. ಎದ್ದ ತಕ್ಷಣ 3 ಜನ ರೈಲ್ವೆ ಸ್ಟೇಷನ್ ಕುಂತಿದ್ರ, ಅವ್ರು 3 ಮಂದಿ ಊರ್ ಸುದ್ದಿನ ಮಾತಾಡೋರೆಲ್ಲ. ಏನು ಟ್ರೇನ್ ಬಂದು ಬಿಟ್ಟತ್ ಟ್ರೇನ್ ಆಗಲಿ,
ಅವಾಗ ಒಬ್ಬನಿಗೆ ಎಚ್ಚಾತು, ಟ್ರೈನ್ ಬಿಡಕತ್ತೈತಿ ನಡ್ರಿ ಅಂತ ಓಡಿದ್ರು ಮೂವರು. ಓಡಿ 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 ಹತ್ತದ್ರು. ಕೊನೆಗೆ ಇಬ್ಬರಿಗೆ ಸಿಕ್ತದ ಟ್ರೈನ್, ಒಬ್ಬನಿಗೆ ಸಿಗ್ಲಿಲ್ಲ. ಇವ ಸ್ವಲ್ಪ ಅಲ್ಲೇ ಅಳ್ಕೊಂತ ನಿಂತ. ಅವ ಕೂಲಿಗಳಿರ್ತಾರಲ್ಲ, ಅವ ಬಂದ, ಯಾಕ್ರಿ ಯಾಕೆ ಅಳಕತ್ತೀರಿ, ಯಾಕೆ ಅಳ್ತೀರಿ ಬಿಡ್ರಿ, ಕೊನೆಗೆ ನಿಮ್ ಇಬ್ಬರು ಫ್ರೆಂಡ್ಸ್ಗರ ಸಿಕ್ತಲ್ ಟ್ರೈನ್, ಅವ್ರ ಹತ್ಕೊಂಡು ಹೋದ್ರಂತ. ಅವ ಅಂದ, ಇಲ್ಲೋ ಅವ್ರು ನನಗ್ ಕಳ್ಸಾಕ್ ಬಂದವ್ರು, ಹೋಗ್ಬೇಕಾದದ್ ನಾನಂತ. ಕಳ್ಸಾಕ್ ಬಂದವ್ರು ಹತ್ಕೊಂಡು ಹೋಗ್ಯಾರ, ಹೋಗ್ಬೇಕಾದವನಿಗೆ ಸಿಗಲಿಲ್ಲದ ಟ್ರೈನ್. ಅವಕರ ಗೊತ್ತಾಗಬಾರ್ದ ಇವನಿಗೆ ಹತ್ತಿಸ್ಬೇಕಂತ. ನಮ್ಮ ವಿಚಾರಗಳಲ್ಲಿ ಬೆಳಿಗ್ಗೆದ್ದು ಚಲೋ ವಿಚಾರ ಇರ್ಬೇಕು ತಲ್ಯಾಗ. ಒಬ್ಬ ಸಾಮಾನ್ಯನಿಗೂ ಮತ್ತು ಸಂತನಿಗೂ ಏನು ವ್ಯತ್ಯಾಸ ಅಂದ್ರ, ನಮಗೇನು ಶಾಸ್ತ್ರ ಓದಿ ತಿಳ್ಕೊಬೇಕಂತಿಲ್ಲ. ಯಾರಿಗೆ ದೊಡ್ಡವ್ರು ಅನ್ಬೇಕು, ಯಾರಿಗೆ ಸಣ್ಣವ್ರು ಅನ್ಬೇಕಂದ್ರೆ ಶಾಸ್ತ್ರ ಬೇಕಿಲ್ಲ. ನಿಮಗೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಷ್ಟೆ. ಏನ್ರಿ ಹೆಂಗ್ ಡಿಫ್ರೆನ್ಸಿಯೇಟ್ ಹೆಂಗ್ ಮಾಡೋದು, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಸಂತರು, ಸಾಮಾನ್ಯರು ಅಂತ ಹೆಂಗ್ ಡಿಫ್ರೆನ್ಸಿಯೇಟ್ ಮಾಡೋದ್ರಿ ಗೊತ್ತಿಡ್ಯದ ಹೆಂಗ ಅಂತ ತಿಳ್ಕೊಂಡ್ರ ಏನಿಲ್ಲ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಇರ್ತಾವ ಪಾದರಕ್ಷೆಗಳು, ಅವರು ಹಂಗಲ್ಲ. ಕಾಲಾಗ ಬ್ರ್ಯಾಂಡೆಡ್ ಹಾಕೊಂಡು ತಲಿ ಖಾಲಿ ಇರ್ತೈತಿ ನಮ್ಮದು. ಕಾಲಾಗ ಬ್ರ್ಯಾಂಡೆಡ್ ಪಾದರಕ್ಷೆ ಇರ್ತಾವ ನಮ್ಮ, ಅವ್ರಿಗೆ ತಲೆಯಾಗ ಬ್ರ್ಯಾಂಡೆಡ್ ವಿಚಾರಗಳಿರ್ತಾವ, ಅವ್ರು ದೊಡ್ಡವ್ರು ಆಗ್ತಾರ ಅಷ್ಟೇ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಹಾಕೊಳಕ್ ವಿಚಾರ ಮಾಡಿವಿ, ಅವ್ರ ತಲೆಯಾಗ ಬ್ರ್ಯಾಂಡೆಡ್ ಇರ್ಬೇಕಂತಾರ ಅಷ್ಟೆ. ಅದಕ್ಕೆ ಮನುಷ್ಯ ವಿಚಾರ ಮಾಡುವುದು, ಇದು ಸ್ವಾಧ್ಯಾಯ. ಮೊದಲನೇದ್ ಎದ್ದ ತಕ್ಷಣ ಚಲೋ ವಿಚಾರಗಳಿಂದ ಹೇಳಪ್ಪ. ಎರಡನೇದ್ದೇನಂದ್ರ, ಎದ್ದೆಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡು. ನಿನಗೆ ಯಾರು ಜನ್ಮ ಕೊಟ್ರಲ್ಲ, ನಿನಗೆ ಯಾರು ಕಣ್ಣು ತೆಗಿಸಿ ನಿನ್ನ ತಟ್ಟಿಯೊಳಗ ಅನ್ನ ಇಟ್ಟಾನಲ್ಲ, ಅವನೊಂದ್ ಸ್ವಲ್ಪ ನಾಮಸ್ಮರಣೆ ಮಾಡು. ಭಗವಂತನೇ ನನ್ನ ತಟ್ಟೆಯೊಳಗಿದ್ದ ಅನ್ನ, ಇದು ನಿನ್ನ ಋಣ ಅಂತ. ನನಗ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ಒಂದ್ ಸ್ವಲ್ಪ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ನಾಲ್ಗೆ ಮ್ಯಾಲ ಅವಂದು ಬರ್ಲಿ. ನೀವ್ ಅನ್ಬಹುದು, ಅಲ್ರಿ ಯಾಕೆ ನೆನಸ್ಬೇಕು ದೇವ್ರನರ? ನಾವು ದುಡಿಯವ್ರು, ನಾವು ಬಿಡೋರು, ನಾವ್ ಎಲ್ಲಾ ಮಾಡೋರು, ನಾವ್ ಯಾಕೆ ಅವ್ನ್ ನೆನಸಿ ಯಾಕೆ ಉಣ್ಬೇಕು? ನಮ್ಮ ಹೊಲ, ನಮ್ಮ ಮನಿ, ನಾವು ಹೈನ ಉಣ್ಣಾಕತ್ತೀವಿ. ನಮ್ಮ ಆಕಳ ಹಾಲ ನಾವು ಉಣ್ಣಾಗ ನಾವ್ಯಾಕೆ ದೇವ್ರಿಗೆ ನೆನಸ್ಬೇಕು ಹೇಳ್ರಿ ಅಂತ ನೀವ್ ಅಂದ್ರ, ನೋಡಿ, ನೀವ್ ಆಕಳಿಗೆ ಏನ್ ಹಾಕಿರಿ? ಮುಸ್ರಿ ನೀರ್ ಕುಡಿಸಿರ. ಅದಕ್ಕೆ ಅಂದ್ರ ನಿಮ್ಮ ಮುಸ್ರಿ ನೀರು ಕುಡ್ದ ಆಕಳ ನಿಮಗ ಮುಸ್ರಿ ನೀರು ಕುಡಿಸಿರಿ. ಆದ್ರ ಮುಸ್ರಿ ನೀರು ಕುಡ್ದ ಆಕಳ, ನೀವು ಆಕಳ ತಟ್ಟ್ಯಾಗ ಮುಸ್ರಿ ನೀರ್ ಹಾಕಿರಿ. ಮುಸ್ರಿ ನೀರು ಕುಡ್ದ ಮೇಲೆ ಆಕಳ ನಿಮ್ಮ ತಟ್ಟ್ಯಾಗ ಹಾಲು ಹಾಕುವಂಗ ಮಾಡದವ ಯಾರಿದನ್ನ? ಅದಕ್ಕೆ ಅಕಸ್ಮಾತ್ ಆಕಳಿಗೆ ಹೇಳಿದ್ನಂದ್ರ, ನೋಡ ಅವ್ರು ಬಹಳ ಮೋಸಗಾರದಾರ, ಅವ್ರು ನಿನಗ್ ಮುಸ್ರಿ ಹಾಕ್ಯಾರಲ್ಲ, ಅವ್ರದ್ದು ನಿಂದಕ್ಕೂ ಡಬಲ್ ಅವ್ರ ತಾಟ್ನ್ಯಾಗ ಹಾಕಂದಿದ್ರ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈಗ ನಿನ್ ಎದಿ ಐತಿ, ರಾತ್ರಿ ಮಕ್ಕೊಂಡಿ ರೆಸ್ಟ್ ಮಾಡಾಕತ್ತಿ, ಆದ್ರೂ ನಿನ್ ಎದಿ ಬಡ್ಯಾಕತ್ತೈತೆಲ್ಲ, ಬಡಸ್ದವ್ ಯಾರಿದನ್ನ? ಅಕಸ್ಮಾತ್ ಅವ ರೆಸ್ಟ್ ಮಾಡ್ಯಾನಂತ ನಿನ್ ಎದಿನೂ ಅಕಸ್ಮಾತ್ ಬಡ್ಯಾದ ಬಿಟ್ಟಿದ್ರ, ಐ ವಾಂಟ್ ಟು ಟೇಕ್ ರೆಸ್ಟ್, ಹಿ ವಿಲ್ ಬಿ ರೆಸ್ಟ್ ಇನ್ ಪೀಸ್. ಪೀಸ್ ಅನ್ನೋದು ಪೀಸ್ ಆಗಿ ಹೋಗಿತ್ತ. ಆಮೇಲೆ ನೀನು ಮಲ್ಕೊಂಡಾಗೂ ಸಹಿತ ನೀನು ಜೀವಂತ ಇರ್ಬೇಕಂತ ನಿನಗ್ ಗಾಳಿ ಹಾಕಕತ್ತಾನಲ್ಲ ದೇವ್ರ, ಮತ್ ಅವನ್ ನೆನಸ್ಲಾರ್ದೆ ಉಂಡ್ರೆ ಹೆಂಗ ಹೇಳು? ನೀನು ಮಲ್ಕೊಂಡಾಗ ನಿನ್ನ ಹೃದಯ ಬಡಸಕ್ ಹಚ್ಚಾನಾತ. ಅಕಸ್ಮಾತ್ ನೀ ಹೆಂಗ್ ರೆಸ್ಟ್ ಮಾಡ್ಬೇಕಂತಿ ಹಂಗ ನಿನ್ನ ಹೃದಯವು ರೆಸ್ಟ್ ಮಾಡಿದ್ರ, ಬೆಳಿಗ್ಗೆ ಮರುದಿವ್ಸ ಪೇಪರ್ನಾಗ ಏನ್ ಬರ್ತಿತ್ತು? ದುಃಖ ತಪ್ತ ಮಕ್ಕಳು, ಇವರ ಸಾವಿಗೆ ನಾವು ವಿಷಾದಿಸುತ್ತೇವೆ, ಇವರ ಸಂಪತ್ತನ್ನು ಆಸ್ವಾದಿಸುತ್ತೇವೆ. ಬರೆದಿರುವುದಿಲ್ಲ, ತಿಳ್ಕೊಬೇಕದನ್ನಷ್ಟ. ಇವರ ಸಾವಿಗೆ ವಿಷಾದಿಸುತ್ತೇವೆ ಅಂದ್ರ ಮುಂದೆ ಇವರು ಸಂಪತ್ತನ್ನು ಆಸ್ವಾದಿಸುತ್ತಾರೆ ಅಂತನ ಅರ್ಥದಷ್ಟ. ಇಟ್ಟವ್ ಯಾರಲ್ಲ, ಒಂದಿಷ್ಟು ಮನುಷ್ಯನಿಗೆ ಋಣ ಬೇಕಾಗ್ತೈತಿ. ಇಷ್ಟ ಋಣ ಇಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ಲ ಈ ಜಗತ್ತಿನಲ್ಲಿ. ಒಂದು ಹೂವ ಇರ್ತೈತಿ, ಎಲ್ಲೋ ಸಹ್ಯಾದ್ರಿಯ ಬೆಟ್ಟದಲ್ಲಿ ಬೆಳೆದ ಹೂವ, ಅದ್ರ ಮಗ್ಗಲು ಒಂದು 100 ಫೀಟ್ 50 ಫೀಟ್ ಎತ್ತರ ಒಂದು ಗಿಡ ಬೆಳೆದೈತಿ. ದೇವ್ರು ಒಂದು ಸಣ್ಣ ಬಳ್ಳಿ ಐತಿ, ಆ ಸಣ್ಣ ಬಳ್ಳ್ಯಾಗೂ ಒಂದು ಹೂ ಬೆಳೆದೈತಿ. ದೇವ್ರು 100 ಫೀಟ್ ಎತ್ತರದ ಗಿಡಕ್ಕೆ ಎಷ್ಟು ಗಾಳಿ ನೀರು ಬೆಳಕು ಬೇಕೋ, ಇದು ಏನು ಸಣ್ಣದೈತಂತ ಲಕ್ಷ್ಯ ಮಾಡಿಲ್ಲ, ಅದಕ್ಕೂ ನೀರು ಗಾಳಿ ಕೊಟ್ಟು ಬೆಳಕು ಕೊಟ್ಟಾನತ್. ಆ ಹೂವ ಹೇಳ್ತೈತಿ ದೇವರಿಗೆ, ಭಗವಂತನೇ ನಿನ್ನ ಕರುಣೆ ಎಷ್ಟು ದೊಡ್ಡದಂದ್ರೆ 100 ಫೀಟ್ ಎತ್ತರ ಬೆಳೆದ ಗಿಡಕ್ಕೆ ಅಷ್ಟೇ ಅನ್ನ ನೀರು ಕೊಟ್ಟಿಲ್ಲ,
ನನ್ನಂತ ಸಣ್ಣ ಬಳ್ಳಿಗೂ ಕರುಣೆ ಇಟ್ಟು ಬೆಳಕ ಗಾಳಿ ನೀರು ಕೊಟ್ಟಿಯಲ್ಲ, ನನ್ನಲ್ಲಿ ಕೊಡಾಕೇನಿಲ್ಲ. ಈ ಬಳ್ಳಿಯೊಳಗೊಂದು ಹೂವ ಬೆಳೆದೈತಲ್ಲ, ನೀ ಕೊಟ್ಟಿದ್ದಕ್ಕೆ ನನ್ನ ಹೃದಯವೇ ಹೂವಾಗಿ. ಚಲೋ ಇದ್ದವ್ರಿಗೆ ತ್ರಾಸ ಹಾಕಿರ್ತದೆ. ನಿಮ್ದೆಲ್ಲ ಪ್ರಶ್ನೆ, ಚಲೋ ಮಾಡೋವ್ರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದ್ರೆ 5 ಮಕ್ಕಳಿದ್ರು ಸಹಿತ ಆ ತಾಯಿ ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲೆ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. 12 ವರ್ಷ 2 ಸಲ ಹಾಕಿ ವನವಾಸ ಆಯ್ತು. ಅದ್ರ ಕಡೆ ಕುಂತಿ ಮಕ್ಕಳ ಗೆದ್ದು ಧರ್ಮರಾಜ ಸಿಂಹಾಸನ ಮೇಲೆ ಕುಂತ. ಗಾಂಧಾರಿಗೆ ನೆಗ್ಯಾನಿಗೆ 101 ಮಕ್ಕಳಿದ್ದು, ಒಂದು ಉಳಿಲಿಲ್ಲ. 16 ಲಕ್ಷ ಸೇನಾ ಇತ್ತು, ಎಲ್ಲ ರಾಜರು ಇವ್ರ ಕಡೆನೇ ಇದ್ರು. ಅದರ ಕುಂತಿ ಮಕ್ಕಳ ಕಡೆ ಧರ್ಮ ರಕ್ಷಣೆಗಾಗಿ ಒಬ್ಬ ಕೃಷ್ಣ ಪರಮಾತ್ಮ ನಿಮ್ಮಂಥವ್ರು ಚಲೋ 4 ಮಂದಿ ಬಿಟ್ಟರೆ ಇಲ್ಲ, ದೊಡ್ಡ ದೊಡ್ಡವ್ರ ಶೂರರೆಲ್ಲ, ಧೀರರೆಲ್ಲ, 16 ಲಕ್ಷ ಸೇನೆ, 100 ರಾಜರು ಸಹಾಯ ಮಾಡಕ್ಕೆ ಬಂದಿದ್ರು, ಅಧರ್ಮದ ಸಹಾಯ ಮಾಡಕ್ಕೆ ಬಂದಿದ್ರು. ಬೆಂಕಿಯಾಗ ಒನಾದು ಹಸಿದು ಕೂಡಿ ಅಡ್ಡು ಸುಟ್ಟು ತಂದಂಗೆ 16 ಲಕ್ಷ ಸೇನೆ, 101 ಮಕ್ಕಳು, ಎಲ್ಲರೂ ನೆಲ ಸಮಾನಾಗಿ ರಕ್ತದ ನದಿ ಹರಿತೋ. 5 ಮಕ್ಕಳಿದ್ರು ಕೂಡ ಈ ಮಕ್ಕಳು ಯಾಕೆ ಉಳಿದ್ರಿ? ಧರ್ಮದ ನೀತಿಯಿಂದ ಬಾಳೆ ಬದುಕುವಂಥದನ್ನು ಕಲಿಸುವಂಥ ತಾಯಿ ಸಂಸ್ಕಾರ. ಮೊದಲನೇ ಪಾಠಶಾಲೆ ಯಾವುದ್ರಿ? ಮನೆ. ಮೊದಲನೇ ಗುರು ಯಾರು? ತಾಯಿ. ನಮ್ಮ ಮಕ್ಕಳೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರೂ ಮಾತು ಕೇಳುವಲ್ಲ, ಒಂದು ಮನೆ ಶೆಟೆತಾವ ಯಾಕೆ ಓದತ್ತೇನ್ರಿ? ಹೇಳ್ರವ, ಅವು ಇಟ್ಟಿಟ್ಟದಾವ 7ನೇಂತೆ 8ನೇಂತೆ ಒಟ್ಟು ಏನಾದ್ರು ಪುಸ್ ಯಾಕೆ ಮಾಡತ್ತಾವ ಓದತ್ತೇನ್ರಿ? ಅವನ ಸಂಸ್ಕಾರ ಕಡಿಮೆ ಐತಿ. ದೇವ್ರ ಜಗಲಿ ಮ್ಯಾಗ ಲಕ್ಷ್ಯ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಹಿರಿಯರೆಲ್ಲ ರಾಮಾಯಣ ಮಹಾಭಾರತ ನೀತಿ ಕಥೆ ಹೇಳ್ತೀರ, ಅವ್ರು ಹೋಗಿಬಿಟ್ರು. ಮೊದಲನೇ ಮನೆಯೇ ಪಾಠಶಾಲೆ. ಮೊದಲನೇ ಗುರು ಹಡದಂಥ ತಾಯಿ ಒಬ್ಬಕ್ಕೆ ಕುಂತಿ ನೀತಿ ನ್ಯಾಯ ಧರ್ಮದಿಂದ ಬಾಳೆ ಬದುಕ್ರೆ ಅಂತ ಕಲಿಸಿರು. ಅವರು ಧರ್ಮ ರಕ್ಷಣೆಗಾಗಿ ಒಬ್ಬ ಗುರು ಹಾಗೆ ಕೃಷ್ಣ ಭಗವಂತ ದೇವರ ಬೆನ್ನಿಂದ ಬಂದ ನಿತ್ತ. ಮುತ್ತಿನಂಥ 5 ಮಕ್ಕಳಿದ್ದರು ಸಹಿತ ಧರ್ಮ ಹಸ್ತಿನಾಪುರ ಸಿಂಹಾಸನ ಮೇಲೆ ರಾಜ ಧರ್ಮ ಕುಂತ ಎಷ್ಟೋ ವರ್ಷ ಸಮಾಜಕ್ಕಾಗಿ ಧರ್ಮದ ರಾಜ್ಯ ಮಾಡಿರುವಂಥ. ತಂಗಿನ ಕಳಸಾಗ ಬಂದಿದ್ದ ಗಾಂಧಾರಿ ತಮ್ಮ ಅನ್ನ, ಅವ ಯಾರು ಹೇಳ್ರಿ? ಶಕುನಿ. ಅವು ಇಟ್ಟಿಟ್ಟ ಸಣ್ಣಾಗಿದ್ದಾಗಿಂದ ನೀವು ಯಾರಿಗೂ ಮನೆ ಮಾಡ್ರಿ, ಯಾರಿಗೂ ಕೈ ಮುಗಿಬೇಡ್ರಿ, ರಾಜರ ಮಕ್ಕಳದ್ರಿ, ನಿಮಗ ಆಗಲಿ, ಅವು 5 ಅದಾವತ್ತನ 5 ಬೆಳ್ಳ ಕಡ್ದಂಗೆ ಅವೆಲ್ಲ ಮುಗಿಸ್ರಿ, ಅಂದ್ರೆ ಸೊಕ್ಕಲೆ ಇರ್ರಿ, ಬಗ್ಗಬೇಡ್ರಿ, ಕೈ ಮುಗಿಬೇಡ್ರಿ, ಹಂಗಂತ ತಿಳ್ಕೊಂಡು ಸಣ್ಣ ಇರುವಂಥ 101 ಮಕ್ಕಳಿಗೆಲ್ಲ ಸ್ವಾರ್ಥ, ಅಹಂಕಾರ, ದ್ವೇಷ ಅನ್ನುವಂಥ ಕೆಟ್ಟ ವಿಷದ ನೀರು ಹನಿಸಿದ. ಗಾಂಧಾರಿ ಮಕ್ಕಳದೊಂದು ದೊಡ್ಡ ಬಳ್ಳಿ, 101 ಮಕ್ಕಳು ಬಳ್ಳಿತ್ತಲ್ಲ, ಆ ಬಳ್ಳಿ ಎಲ್ಲನೂ ಕೈ ಆತು. ಆ ಕಾಯಿಗಳೆಲ್ಲ ಕೈ ಆದೋ. ಅದಕ್ಕೆ ಕಾರಣ ಶಕುನಿ ಅಂತಕ್ಕಂಥ ಒಬ್ಬ ಯಾವಾಗಲೂ ದ್ವೇಷದ ಕೆಟ್ಟ ಸಂಸ್ಕಾರ ನೀರು ಹಾಸೋದ್ರಿಂದ ಅಖಂಡವಾಗಿರ್ತಕ್ಕಂಥ ಒಂದು ಮನೆತನ ದ್ವೇಷದಲ್ಲಿ ನಡ್ಕೋತು. ಸಂಘ 2 ರೀ. ಶಕುನಿ ಮಾಮನ ಸಂಘ ಮಾಡಿದವರು ಗಾಂಧಾರಿ ಮಕ್ಕಳು. ತಾಯಿ ಸಂಸ್ಕಾರ ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಪಾಂಡವರು. ಕೊನೆಗೆ ವಿಜಯ ಕಷ್ಟ ಆದ್ರೆ ಆಯಿತು, ಆದರೆ ವಿಜಯ ಯಾರಿಗೆ ಆತಂದ್ರೆ ಪಾಂಡವರಿಗೆ ಆಯ್ತು. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಹಾಕಿರ್ತದೆ. ನಿಮ್ದೆಲ್ಲ ಪ್ರಶ್ನೆ, ಚಲೋ ಮಾಡೋವ್ರಿಗೆ ಯಾಕೆ ತ್ರಾಸ ಆಗ್ತದೆ? ನಿಮಗೆ ಇನ್ನೊಂದು ಮಾತು ಹೇಳಿ, ಮಾವಿನ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರೋ? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡ್ರಿ? ಮಾವಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗ್ಯಂಗಿಲ್ಲ? ಮಾವಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದ್ರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾರೆ, ಗಟ್ಟೈತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದೊಳಗೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ.
ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು, ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನ್ಯಾನ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳ್ರನು ಎಷ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಷ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರು ಆಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ. ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲೇನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್ ಬೇಕಾದಷ್ಟು ಮದುವೆ ಆಗೋಲ್ರಕ್ಕೋ. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, ಎರಡನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂಥ ಕೃಷ್ಣ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ತೊಳೆದು ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಮಾತನ್ನು ಹೇಳ್ತಿದ್ದೀರಿ ಅಂದರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವ್ರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗ್ಬಿಟ್ಟದ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ತು ಮಲ್ಕೊಂಡ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆತ ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವ್ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ.
ಇವ ಅಂದ ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದಿ ನಿನಗೆ ಹೆಂಗೆ ಗೊತ್ತಾತು, ರಿಸಿಟ್ ಹೆಂಗೆ ಬಂತು ನಿನಗೆ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಅಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡ್ದವ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಎಷ್ಟು ಚಂದ ಮಾತು. ಅಷ್ಟು ಮಂದಿಗೆ ಚಲೋ ಮಾಡ್ದವ ನರಕಕ್ಕೆ ಹೆಂಗೆ ಸ್ವರ್ಗಕ್ಕೆ ಹೋಗ್ಯಾನ. ಅದೇ ಸಾಕ್ರೆಟಿಸನ್ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. बहुनाम जन्म नावंते ज्ञानवान माम प्रपद्यते वासुदेवा स्वरमित सम आत्मा सुदुर्लभा। भगवान कहते हैं बहुत जन्मों की आराधना के बाद ऐसा विवेक जागृत होता है, ऐसा ज्ञान प्राप्त होता है कि सबके हृदय मंदिर पर भगवान वासुदेव विराजमान है। और यही अगर लक्ष्य बन गया तो संसार की सेवा करते हुए वो भगवान को प्राप्त हो जाएगा। ये संसार है नहीं, ये वासना वासुदेवस्य वासितम भुवनत्रयम् सर्वभूत निवासोस्मि वासुदेव नमोस्तुते। वो वासुदेव ही अपनी वासना इच्छा एक हम बहुत श्यामा विस्तार कर लिया है। यही जनाना है कि तुम साधारण देह नहीं हो प्यारे, तुम अविनाशी के बच्चा हो, जो चाहो कर सकते हो, पर तुम्हारी चाह गलत दिशा को चली गई। व्यसन छोड़ो, बेविचार छोड़ो, तो हमारी राष्ट्र सेवा में लगो, समाज सेवा में। बूढ़े बूढ़े माता पिता को जवान बच्चे निकाल दे रहे हैं। क्या ज्ञान है? जिस समय हम किसी ज्ञान के योग्य नहीं थे कि अपनी रक्षा नहीं कर, उन्होंने हमारा मल धोया। आज हमें अवस्था उनकी सेवा की। हमारा समाज किस तरह से गिरता जा रहा है। जब बूढ़े जन मिलते हैं ना कि हमें घर से निकाल दिया, हमारे बेटे सेवा नहीं करते, तो लगता है हमारे शास्त्र तक पहुंचना तो बड़ी कठिन बात है। ये मनुष्य की मनुष्यता को भी छोड़ते चले जा रहे हैं, नहीं चले जा रहे। अब जैसे और लोग बहुत से वचन ऐसे, हम आपको ये दे देंगे, हम आपको ये दे देंगे, उसे होगा क्या? जो आप देना चाहते हो बहुतों के पास है। इनकी बुद्धि सुधारो, इनको धर्म का ज्ञान करवाओ, इनको राष्ट्र प्रियता सिखाओ कि राष्ट्र के लिए कैसे प्राण समर्पित किए जाते हैं। हाँ, अगर ये नहीं हुआ तो सुख सुविधाओं में फिर भोगवृत्ति बढ़ती चली जाएगी और लाभ नहीं मिल पाएगा। परसों नोएडा में मुझे भाषण करना था भारत के विकास पर। स्व के आधार पर भारत का बिल्कुल यही बात मैंने रखी। आप लोगों से सुनते वही बोलते और वही करते, राष्ट्रीय और व्यक्तिगत चरित्र का बस चिंता। ನಾನತ್ವವನು ಬಿಡಿಸನ್ನ ಭಸ್ಮವ ನಮಗೆ ನೀಡನ್ನ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉಣಿಸನ್ನ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ